ಬೆದರಿದ ಹರಿಣವಾದ. ಬೆದರಿದ ಹರಿಣ ನೋಡಿರೇನು? ಒಂದು ಹುಲಿ ಮತ್ತು ಸಿಂಹ ಕಂಡು ಸಿಕ್ಕಾಪಟ್ಟೆ ಸ್ಪೀಡ್ನಿಂದ ಓಡಿ ಬಂದಂಥ ಚಿಗುರಿ. ಕವಿಗಳು ಉಪಮೆಯನ್ನು ಕೊಡ್ತಾರೆ ಬೆದರಿದ ಹರಿಣ ಅಂತಿಕೊಂಡು. ಹಾಗೆ ಕೌನ್ಸಿಲಿಂಗ್ ತಗೋಬೇಕಂತ ತಿಳ್ಕೊಂಡು ಒಬ್ಬ ಯುವತಿ ಬಂದಿದ್ಲು. ಆಕೆ ಥೇಟ್ ಹೆದರಿದ ಹರಿಣವಾಗಿ ಸುಮ್ಮನೆ ಪ್ರತಿ ಕ್ಷಣಕ್ಕೂ ಆ ಕಡೆ ಈ ಕಡೆ ತಾನು ಹೇಳೋದನ್ನು ಯಾರಾದರೂ ಕೇಳ್ತಾರೋ ಅನ್ನೋ ಸಂಶಯ ಭಾವದಿಂದ ಅತ್ತಿತ್ತ ನೋಡ್ತಾ ಬೆದರಿದ ಕಣ್ಣುಗಳಿಂದ ಹೆದರಿದ ಮುಖದಿಂದ ಹೇಳುತ್ತಾ ಹೋದ್ಲು. ನಾನು ಕೇಳುತ್ತಾ ಕುಂತೆ ತಿಳಿದು ಬಂದದ್ದಿಷ್ಟು. ಅವಳ ಮದುವೆ ತಡ ಆಗ್ತಾ ಹೊಂಟಿತ್ತು. ಇಂಜಿನಿಯರಿಂಗ್ ಮಾಡಿದ್ಲು. ಮನೆಯಲ್ಲಿ ಒತ್ತಡ ಬರ್ತಾ ಇತ್ತು. ಈಕೆನು ಒಳ್ಳೆ ಎಂದಿರಲಿಲ್ಲ, ತಯಾರೇ ಇದ್ಲು. ಸುಮಾರು 60-70 ಜನ ನೋಡಿ ಹೋಗಿದ್ದಾರೆ. ಒಮ್ಮೆ ಈಕೆ ಒಲ್ಲೆ ಅನ್ಬೇಕು, ಒಮ್ಮೆ ಆಕೆ ಒಲ್ಲೆ ಅನ್ಬೇಕು. ಸುಮಾರು 6 ವರ್ಷದಿಂದ ಅವಳ ಮದುವೆಯ ಪ್ರಹಸನ ನಡೆದೇ ಇದೆ. ಜನ ಬರ್ತಾರೆ, ನೋಡ್ತಾರೆ. ಇವಳು ಮನೆ ಮೇಲೆ ಕೂಡ್ತಾಳೆ. ಅವ್ರು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತಾಳೆ. ಸಾಕಾಗಿ ಹೋಗಿದೆ. ಯಾಕೆ ಹೀಗಾಗ್ತದೆ ಅಂತ ತಿಳ್ಕೊಂಡು ಮನೆಯಲ್ಲಿ ಕೇಳದೆ ಒಬ್ಬ ಅರ್ಚಕರು ಅನ್ಬೇಕು, ತಾಂತ್ರಿಕ ಅನ್ಬೇಕು, ಮಾಂತ್ರಿಕ ಅನ್ಬೇಕು, ಯಾರೋ ಒಬ್ಬರು ಹೇಳಿದ್ರು ಅಂತ ತಿಳ್ಕೊಂಡು ಈಕೆ ಅವನ ಹತ್ರ ಹೋಗಿದ್ದಾಳೆ. ಹೋಗಿ ನನ್ನ ಮದುವೆಗೆ ಯಾಕೆ ಅಡ್ಡಿ ಆತಂಕ ಬರ್ತಾ ಇದೆ, ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ, ನನ್ನ ಮದುವೆಯರ ಯೋಗರ ಐತಿಲ್ಲೋ ಅಂತ ಕೇಳಕ್ಕೆ ಹೋಗಿದ್ದಾಳೆ. ಸಮಾಜದೊಳಗೆ ಎಂತೆಂಥ ಜನ ಇರ್ತಾರ. ಪೇಪರ್ನಲ್ಲಿ ಓದ್ತೀರಿ, ಯೂಟ್ಯೂಬ್ನಲ್ಲಿ ನೋಡಿರ್ತೀರಿ. ಅದ್ರ ಸಾಕ್ಷಾತ್ತಾಗಿ ಅವಳ ಪಾಲಿಗೆ ಒಬ್ಬ ದುರುಳ ಆ ತಾಂತ್ರಿಕನ ರೂಪದಲ್ಲಿ ಕುಂತಿದ್ದ. ಇವಳ ಜನ್ಮ ದಿನಾಂಕ, ಜನ್ಮಸ್ಥಳ, ಜಾತಕ ಎಲ್ಲವನ್ನೂ ತೆಗೆದುಕೊಂಡು 4 ದಿವಸ ಬಿಟ್ಟು ಬರಲಿಕ್ಕೆ ಹೇಳಿದ. ಬಂದ್ಲು. ಆತ ಹೇಳಿದ್ದಿಷ್ಟು. ಹೇಗಿರ್ತದೆ ನೋಡಿ. ನಿನ್ನ ಮದುವೆ ಆಗ್ತದ ಕೆಲವು ದಿನಕ್ಕೆ, ಆದರೂ ಆತ ಸಾಯ್ತಾನ. ನಿನಗೆ 2ನೇ ಮದುವೆ ಹೋಗೋದ. ಆತ ಸತ್ತು, ನೀನು ವಿಧವೆ ಹಾಕಿ ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಅವಳ ಭಾವನೆಗಳು ಕದಡಿ ಹೋದವು. ಸುಳ್ಳು ಖರೇನೋ ಅವೇನು ದೇವರು ಆಗಿರಲಿಲ್ಲ. ಆದರೆ ದೇವರ ಸ್ವರೂಪದಲ್ಲೇ ಅವನು ಕಂಡಿದ್ದ ಆಕೆ ಅವನು ಹೇಳಿದ್ದೆಲ್ಲ ನಂಬಿದಳು. ಮತ್ತು ಇದಕ್ಕೆ ಪರಿಹಾರ ಏನು ಕೇಳಿದ್ದಕ್ಕೆ ಆತ ಹೇಳಿದ, ಒಂದು ಕೆಲಸ ಮಾಡು, ನಾನು ನಿನಗೆ ಸುಮ್ಮನೆ ಅರಿಶಿನ ಗಂಟು ಕಟ್ತೀನಿ, ನನ್ನ ಕೂಡ ಕೆಲವು ದಿವಸರು ಅದನ್ನು ನಾನು ನಿನಗೆ ತಾತ್ಕಾಲಿಕ ಗಂಡನಾಗ್ತೀನಿ. ಆಮೇಲೆ ನನ್ನ ಜೊತೆ ಸ್ವಲ್ಪ ದಿವಸ ಇದ್ದು ನೀ ಮತ್ತೆ ಮದುವೆಗೆ ತಯಾರಾಗು. ಆತ 2ನೇ ಗಂಡ ಆಗ್ತಾನ, ಅದು ಏನು ತೊಂದರೆ ಇಲ್ಲಲ್ಲ ಅಂತ ಹೇಳಿಬಿಟ್ಟ. ಮೊದಲಿಗೆ ಆತ ಹೇಳಿದ್ದು ಇವಳಿಗೆ ಸ್ವಲ್ಪ ಮುಜುಗರ ಅನ್ನಿಸ್ತು, ಅಸಹ್ಯ ಅನ್ನಿಸ್ತು, ಒಪ್ಪಲಿಲ್ಲ. ಆಯಿತು, ವಿಚಾರ ಮಾಡ್ತೀನಿ. ಮನೆಗೆ ಹೋದ್ಲು. ಮನೆಗೆ ಹೋದ್ಮೇಲೆ ದ್ವಂದ್ವದೊಳಗೆ ಬಿದ್ಲು. ಏನು ಮಾಡಬೇಕು? ಮದುವೆ ಅಂತೂ ಆಗಬೇಕಾಗಿದೆ, ಮದುವೆಯ ವಯಸ್ಸಾಗಿದೆ. ಇನ್ನು ಸುಧಿಸ್ಬಿಟ್ರೆ ಮದುವೆಯ ವಯಸ್ಸು ಮುಗೀತದ. ಆಮೇಲೆ ಏನು ಮಜಾ? ಸುಮಾರು 20-25 ದಿವಸ ಡೈಲೆಮಾದಾಗ ಮಾಡಬೇಕು, ಏನು ಮಾಡಬೇಕು. ಕೊನೆಗೂ ಅವನು ಹಾಕಿದ ಸರತ್ತಿಗೆ ಒಪ್ಕೊಂಡ್ಲತ್ರಿ. ಆತ ಇವಳ ಯೌವನವನ್ನು, ಇವಳ ಸೌಂದರ್ಯವನ್ನು, ಇವಳ ಕೌಮಾರ್ಯವನ್ನು ಸೂರಿಗೊಂಡ. ಆಯಿತು. ಆಮೇಲೆ ನಡೆದ ನಾಟಕ ನೋಡಿ.
ಆಯಿತು. ಆದಮೇಲೆ ಮತ್ತೆ ಯಾವಾಗ ಮುಗೀತಲ್ಲ, ಹಾಗಾದರೆ ನೀವು ಹೇಳಿದ್ರಿ ಇಂತಿಷ್ಟು ದಿವಸ ಅಂತ ತಿಳ್ಕೊಂಡು ಮುಂದೆ ನನಗೆ ಏನು ಮಾಡಿಕೊಡ್ತೀರಿ ಸಿಗುವಂಗೆ. ಆಯಿತು. ಏನೋ ಒಂದು ತಂತ್ರ ಕೊಟ್ಟ, ತಂತ್ರ ಹೇಳಿದ, ಮಂತ್ರ ಕೊಟ್ಟ, ಏನೋ ಮಾಡಿದ. ಆದರೆ ಇನ್ನೊಂದು 15 ಬಿಟ್ಟು ಬಾ, ಮತ್ತು ಮುಂದಿನ ಕ್ರಮವನ್ನು ಹೇಳ್ತೀನಿ ಅಂತಂದ. ಎಷ್ಟು ನೀಚರಿರ್ತಾರೆ ಅಂದ್ರೆ, ನಿನ್ನ ಕೂಡ ನಾನು ಸೇರಿದ ಮೇಲೆ ನನಗೆ ಭಯ ಬಂದದು. ಯಾಕಂದರೆ ನಾನು ಹೇಳಿದ್ನೆಲ್ಲ, ಒಂದೇ ದಿವಸ ಸಾಯ್ತಾನೆ ತಗೊಂಡು ಅಕಸ್ಮಾತ್ ನಾ ಸತ್ತರೆ, ಅದಕ್ಕೆ ನಾ ಏನಂತೀನಿ, ನನ್ನ ಶಿಷ್ಯನೊಬ್ಬನಿದ್ದಾನೆ, ನೀ ಅವನ ಜೊತೆ ಸೇರು, ಅವ ಸಾಯಕ್ತಾ ಇದ್ದಾನ, ಅವ ಸಾಯ್ತಾನ, ನಾ ಉಳಿತೀನಿ, ನೀನು ಉಳಿತಿ, ಇದನ್ನು ಯಾಕೆ ಮಾಡಿ ನೋಡಬಾರ್ದು. ನೋಡಿ ಎಷ್ಟು ಒಪ್ಪಿಸ್ತಾರೆ. ನೀವು ಕೇಳ್ಕೊತ ಹೋದ್ರೆ, ಅವ್ರು ಹೇಳ್ಕೊತ ಹೋಗಿದ್ದನ್ನು ನೀವು ಕೇಳ್ಕೊತ ಹೋದ್ರೆ ಏನೆಲ್ಲ ಯಾಮಾರಿಸ್ತಾರೆ. ಎಷ್ಟು ನೀಚತನ, ಎಷ್ಟು ದುರುಳತನ, ಎಷ್ಟು ಮೋಸ. ನಿಮ್ಮ ಭಾವನೆಗಳನ್ನ ಸ್ಟಡಿ ಮಾಡ್ತಾರೆ. ನಿಮ್ಮ ಭಾವನೆ ಏನಿತ್ತು, ನನಗೆ ಮದುವೆ ಆಗಬೇಕಾಗಿತ್ತು, ನಿಮ್ಮ ಭಾವನೆಗಳ ಜೊತೆ ಆಟ ಆಡಿದ್ರು ಅವರು. ಹೇಳ್ತಾ ಹೋದ್ರು. ಈಗ ಯಾಕೆ ಹೇಳ್ತಾಳ, ಗುರುಜಿ ನಾನು ಕಳ್ಕೊಂಡ್ಬಿಟ್ಟೆ, ನಾನು ಮದುವೆಯಾಗಿ ಹೊರಟಿದ್ದೆ, ಆದರೆ ನಾನೇನು ಮಾಡಿಬಿಟ್ಟೆ, ನಾನು ನನ್ನ ಕುಮಾರವನ್ನು ಕಳ್ಕೊಂಡ್ಬಿಟ್ಟೆ, ನಾನು ಗಂಡನಾದವನಿಗೆ ನಾ ಏನು ಕೊಡಬಲ್ಲೆ, ನನ್ನ ಮನಸ್ಸು ಛಿದ್ರವಾಗಿದೆ ಗುರುಜಿ, ನಾ ಈ ಪಾಪ ಪ್ರಜ್ಞೆಯಿಂದ ಹೇಗೆ ಬರಬೇಕು, ಈ ಪಾಪ ಪ್ರಜ್ಞೆಯಿಂದ ನಾನು ಹೊರಗೆ ಬರೋದನ್ನು ನನಗೆ ಕಲಿಸಿಕೊಡ್ರಿ ಗುರುಜಿ, ನನ್ನ ಮನಸ್ಸೆಲ್ಲ ಇದಾಗಿದೆ, ಪದೇ ಪದೇ ನಾನು ಸತ್ತು ಹೋಗ್ಬೇಕಂತ ಭಾವನೆ ಬರ್ತಾ ಇದೆ. ಹೇಳಿದ್ಲು. ಅದೇ ಎಲ್ಲ ಢೋಂಗಿ ತಾಂತ್ರಿಕರು, ಢೋಂಗಿ ಮಾಂತ್ರಿಕರು, ಢೋಂಗಿ ಕಾವಿಧಾರಕರು, ಯಾರು ಹೆಂಗೋ, ಯಾವ ಹುತ್ತ, ಯಾವ ಹಾವೋ, ಅದು ನಿಮ್ಮ ನಶೀಬ್ ಅನಿಸುತ್ತೆ. ಆ್ಯಕ್ಚುಲಿ ಕೇಳಿದ ಮೇಲೆ ಮನಸ್ಸು ಮುದುಡಿ ಬಿಡ್ತು. ಯಾರವ ಹೇಳೋ ಜಾಡಿ ಒದಿತೀನಿ ತಿಳ್ಕೊಂಡು ಅನ್ನೋದ್ರ ಮಟ್ಟಿಗೆ ನನ್ನ ಮನಸ್ಸು ಕ್ರೋಧಗೊಂಡಿತ್ತು. ಎಂಥ ದುರುಳರು ಒಂದು ಯುವತಿಯ ಸಂಪೂರ್ಣ ಬಾಳ್ವೆಯನ್ನು ಹಾಳು ಮಾಡಿಬಿಟ್ರಲ್ಲ. ಈಗ ನನಗೆ ಗೊತ್ತಾಗದೆ ಹೋದ್ರೆ ಇಂಥವು ಆಗದೆ ಇತಿಹಾಸ ಗರ್ಭ ಸೇರಿರುವ ಎಷ್ಟೊಂದು ಕೇಸುಗಳು ಇರಬಾರ್ದು ಈ ಜಗತ್ತಿನೊಳಗೆ. ನಾ ಇದನ್ನು ಯಾಕೆ ಹೇಳ್ಕೊಳ್ತಾ ಇದ್ದೀನಪ್ಪ ಅಂತಂದ್ರೆ, ಭಾಳ ಎಚ್ಚರ ಇರಿ. ಯಾರ ಜೊತೆ ಕೌನ್ಸಿಲಿಂಗ್ ಹೋಗ್ತಿರೋ, ಯಾರ ಜೊತೆ ಕೇಳಕ್ಕೆ ಹೋಗ್ತಿರೋ, ಭಾಳ ಎಚ್ಚರಿಕೆಯಿಂದಿರಿ. ನಿಮ್ಮನ್ನು ಭಾವನಾತ್ಮಕವಾಗಿ ದುರ್ಬಲರನ್ನು ಮಾಡಿ ನಿಮ್ಮನ್ನು ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳುವ ದಾಳಗಳನ್ನಾಗಿ ಮಾಡ್ಕೊತಾರೆ. ಭಾಳ ಹುಡುಕ್ತಾರೆ ನಿಮ್ಮನ್ನು. ನಿಮ್ಮ ದೌರ್ಬಲ್ಯವೇ ದೌರ್ಬಲ್ಯದ ಮೇಲೆ ಪ್ರಹಾರ ಮಾಡಲಿಕ್ಕೆ ಹುಡುಕ್ತಾರೆ. ನಿಮ್ಮ ದೌರ್ಬಲ್ಯವೇ ಅವ್ರ ಬಂಡವಾಳ ಆಗ್ತದೆ. ನಿಮ್ಮನ್ನು ಇಮೋಷ್ನಲ್ ಟ್ರ್ಯಾಪಿಂಗ್ ಮಾಡ್ತಾರೆ, ನಿಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರೆ, ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹೀಗೆ ಅಂತಿಕೊಂಡು. ಅದರಾಗ ಕುಮಾರಿಯರು ಬಂತು, ಯುವತಿಯರು ಬಂತು, ಮದುವೆ ಆದವರಿಗೂ ಬಂತು. ಎಷ್ಟು ಜನ ಮೋಸ ಮಾಡ್ಯಾರಂತೀರಿ, ಎಷ್ಟು ಜನ ಮೋಸ ಮಾಡ್ಯಾರ. ಯೋಗ, ಆಧ್ಯಾತ್ಮ, ತಂತ್ರ, ಮಂತ್ರ, ಯಂತ್ರ ಅನ್ನೋದು ಪಾಪದ ಗೂಡಾಗಿದೆ. ಆ್ಯಕ್ಚುಲಿ ಇನ್ನೂ ನಿಮಗೆ ತಿಳಿಯದ ಅನೇಕ ಸಂಗತಿಗಳಿವೆ. ಸಾಮಾಜಿಕ ಮಾಧ್ಯಮದೊಳಗೆ ನಿಮ್ಮನ್ನು ಸಂಪೂರ್ಣ ವಶಕ್ಕೆ ತಗೊಳ್ತಕ್ಕಂಥ, ನಿಮ್ಮನ್ನು ಸಂಪೂರ್ಣ ನಂಬಿಸಿ ನಿಮ್ಮ ಬದುಕನ್ನು ಚೆಲ್ಲಾಪಿಲ್ಲಿ ಮಾಡುವ ಪ್ರಹಸನಗಳೇ ಜಾಸ್ತಿ ಅದ. ನಾ ಹೆಚ್ಚಿಗೆ ಹೇಳಲಾರೆ, ಯಾಕಂದರೆ ಯಾರನ್ನೋ ನಾನು ಬೇಕೊಂಡಂಗಾಗತ್ತೆ. ಸತ್ಯವಂತರಿಗೆ, ಇಂಥ ಕಾರ್ಯದೊಳಗೆ ಪಾಲ್ಗೊಳ್ಳದೇ ಇರುವ ಸತ್ಯವಂತರಿಗೆ, ನೀತಿವಂತರಿಗೆ ಮತ್ತು ಸಾಮಾಜಿಕ ಕಳಕಳಿಗಳ ಮಂದಿಗೆ ನಾ ಹೇಳೋ ಮಾತು ಅನ್ವಯಿಸಲ್ಲ. ಅವ್ರಿಗೆ ನೋವಾಗುತ್ತೆ ನಾನು ಹೇಳಿದರೆ. ಆದರೆ ಒಂದು ಮಾತ್ರ ಸತ್ಯ, ಇವತ್ತು ಜಗತ್ತಿನೊಳಗೆ ಯಾರೂ ಯಾರನ್ನು ಉದ್ಧಾರ ಮಾಡೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ ರೀ.
ಎಲ್ಲರದು ಕಣ್ಣುಗಳು ನಿಮ್ಮ ಯೌವನದ ಮೇಲೆ, ನಿಮ್ಮ ಸೌಂದರ್ಯದ ಮೇಲೆ, ನಿಮ್ಮ ರೊಕ್ಕದ ಮೇಲೆ. ಏನು ಮಾಡೋದು? ಎಲ್ಲ ಹುಲ್ಲು ತೋರಿಸಿ ಆಡು ಕರ್ಕೊಂಡು ಹೋಗಿ ಹುಲಿ ಬಾಯಿ ಕೊಡ್ತಾರಲ್ಲ, ಹಂಗೇನು ಹೇಳ್ದದು. ಒಂದಿಷ್ಟು ಹುಲ್ಲಿನ ಆಸೆಗೆ ಆಡು ಬ್ಯಾ ಅಂತ ಹೋಗ್ತದೆ, ಆದರೆ ಮುಂದೆ ತಾನು ಹೋಗೋದು ಹುಲಿ ಬಾಯಿಗಂತ ಗೊತ್ತೇ ಆಗೋದಿಲ್ಲ ರೀ. ಇದಕ್ಕಾಗಿ ಲವ್ ಜಿಹಾದಿಗಳು ನಡೆದವ. ಲವ್ ಜಿಹಾದಿ ಅನ್ನೋದು ಒಂದು ನಾವು ಬೆಟ್ಟು ಮಾಡಿ ತೋರಿಸ್ತೀವಿ, ಆದ್ರೆ ನಮ್ಮೊಳಗೆ ಎಲ್ಲ ಧರ್ಮದೊಳಗೂ ನಡೆದವ. ಎಲ್ಲ ಕಡೆ ಬ್ಲ್ಯಾಕ್ ಮೇಲ್ ನಡೆದದ. ಯಾರೂ ದೂರ ಹೋಗಿಲ್ಲ, ಒಬ್ಬರನ್ನೇ ಬೆಟ್ಟು ಮಾಡಿ ತೋರಿಸೋಂಗಿಲ್ಲ ರೀ. ಭಾಳ ಕೆಟ್ಟದು, ಭಾಳ ಕೆಟ್ಟದು. ಆದ್ರೆ ನಾವು ಕೆಟ್ಟದ್ದನ್ನು ಒಪ್ಕೊಂಡ್ಬಿಟ್ಟಿವಿ. ನಾವು ವಿಚಿತ್ರ ಅಂದ್ರೆ ಕೆಟ್ಟದ್ದನ್ನು ಒಪ್ಕೊಂಡ್ಬಿಟ್ಟಿವಿ. ನಾವು ನಮ್ಮ ಮನಸ್ಥಿತಿಯನ್ನು ಸರಿಪಡಿಸ್ಕೊಂಡಿವಿ. ನಾವು ಜಗತ್ತ ಹಂಗದಳ. ಹಂಗಿರುವಾಗ ನಾವು ಹಂಗಿದ್ರೆ ನಾವು ಹಿಂಗಿದ್ರೆ ಏನಾದೀತು? ನಾವು ತಪ್ಪು ಮಾಡಿದ್ರೆ ಏನಾಯ್ತು? ಜಗತ್ತು ಹಂಗದ ಅಂತಕ್ಕಂಥ ಮನೋದೌರ್ಬಲ್ಯಕ್ಕೆ ನಾವು ಒಳಗಾಗಿವಿ ನಾವು ಎಲ್ಲರೂ. ನಮಗೆ ಮಲೆ ತೋರಿಸೋದು ಪಾಪ ಅನಿಸಲ್ಲ ರೀ. ಕೆಲವು ಮಂದಿ ನನ್ನ ಸಾಮಾನು ನೋಡ್ತೀರೇನು ಅಂತ ಕೇಳ್ತಾರೆ. ಯೂಟ್ಯೂಬ್ ತೆಗೆದು ನೋಡ್ರಿ, ಫೇಸ್ಬುಕ್ ತೆಗೆದು ನೋಡ್ರಿ, ನಾನು ಸಾಮಾನು ತೋರಿಸ್ಬೇಕಂತ ಮಾಡೀನಿ, ನೀವು ನೋಡ್ಲಿಕ್ಕೆ ತಯಾರಿದ್ರೆ ಕೆಳಗಿನ ಬಟನ್ ಒತ್ತಿ ಅಂತಾರೆ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕ್ರಿ? ಗಂಡರು ಗಂಡು ಮಕ್ಕಳು ಹಂಗೆ ಅದಾರ, ಹೆಣ್ಮಕ್ಳು ಹಂಗೆ ಅದಾರ. ಇದನ್ನು ಒಪ್ಕೊಂಡಿದ್ದ ಸಮಾಜ ಇದನ್ನು ಕಾಮನ್ ಆಗೈತಿ. ಇದು ಕಾಮನ್ ಆಗೈತೆ. ನಿಂತ ನೆಲ ಕುಶಿದೊಡೆ, ತಾಯಿಯ ಮೊಲೆ ಹಾಲು ವಿಷವಾದೊಡೆ, ಯಾರಿಂಗೆ ದೂರವೆ. ಎಲ್ಲರೂ ಹಂಗೆ ಆದಾಗ ನ್ಯಾಯ, ನೀತಿ, ಧರ್ಮ ಎಲ್ಲಿ? ಅದು ಯಾವ ಸಾಹಿತ್ಯ? ಅದು ನೋಡ್ಕೊತ ಹೋಗೋದು ಅಷ್ಟೇ, ನೋಡ್ಕೊತ ಹೋಗೋದು. ರಂಡ ಮುಂಡೆ ಇದ್ರೊಳಗೆ ಉಂಡವನೇ ಜಾಣ ಅಂತ ತಿಳ್ಕೊಂಡು ಅಂತಾರಲ್ಲ, ಹಂಗೆ ಎಷ್ಟಾಗುತ್ತೆ ಅಷ್ಟು ಪೀಕೋರು ಅದಾರ ಎಲ್ಲ ಜಗತ್ತಿನಾಗ. ಎಷ್ಟು ಮೋಸ ನಡೆದವಪ್ಪ ಅಂದ್ರೆ ಯಪ್ಪು ಬೇಡ, ಯಪ್ಪು ಬೇಡ. ಆದ್ರೆ ಅಷ್ಟೆಲ್ಲ ಮೋಸ ಬಿಡ್ತಾರೆ. ನಾವೊಂದಿಷ್ಟು ಏನರ ಕೇಳಕ್ಕೆ ಬಂದವರಿಗೆ ಆಶ್ರಮಕ್ಕಾಗಿ ಒಂದು ₹5 ಕೊಡ್ರಪ್ಪ ಅಂತಂದ್ರೆ ನನ್ನ ಮ್ಯಾಗ ಗುಬೆ ಹೊರಿಸ್ತಾರೆ ರೀ. ರೊಕ್ಕ ಕೆತ್ತಾರೆ ಇವರು ಅಂತಾರೆ ನನಗೆ. 30,000 40,000 ಲಕ್ಷಗಟ್ಟಲೆ ಕೊಟ್ಟದನ್ನು ಮರಿತಾರ. ನಾನು ಬರೀ ಪ್ರಾಮಾಣಿಕತೆಯಿಂದ ₹500 ಕೇಳಿದ್ರೆ ನನ್ನ ಮ್ಯಾಗ ಕಮೆಂಟ್ ಮಾಡ್ತಾರೆ, ಬರೀ ರೊಕ್ಕ ಸ್ವಾಮಿ ಅದ ನೀವು ಅಂತ ತಿಳ್ಕೊಂಡು. ಭಾಳ ಖೇದ ಅನಿಸುತ್ತೆ. ಏನು ಮಾಡೋದು? ಜಗತ್ತು ಹೆಂಗದ? ಈ ಜಗತ್ತು ಯಾರನ್ನು ಬಿಟ್ಟದು? ಯೇಸು ಕ್ರಿಸ್ತನನ್ನು ಬಿಡಲಿಲ್ಲ, ಬಸವಣ್ಣವ್ರನ್ನು ಬಿಡಲಿಲ್ಲ, ಮೊಹಮ್ಮದ್ ಪೈಗಂಬರನ್ನು ಬಿಡಲಿಲ್ಲ. ಅವ್ರನ್ನ ಸಾಯಿಸಿದ ಮೇಲೆ ಪೂಜೆ ಮಾಡ್ತದ ಜಗತ್ತು. ಅಷ್ಟೇ ನೋಡ್ಕೊತ ಹೋಗೋದು, ಅಷ್ಟೇ ನೋಡ್ಕೊತ ಹೋಗೋದು. ಶ್ರೀ ಗುರುದೇವ್.